ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆಯುವಂತ ಈ ಒಂದು ಆಚರಣೆ ಎಲ್ಲರ ಗಮನ ಸೆಳೆಯುತ್ತೆ. ಆಧುನಿಕತೆಯತ್ತ ಸಾಗ್ತಾ ಇರುವಂತ ಇವತ್ತಿನ ಸಂದರ್ಭದಲ್ಲಿ ಈ ಸಾಂಪ್ರದಾಯಿಕ ಆಚರಣೆ ಎಲ್ಲರ ಮೆಚ್ಚುಗೆ ಕೂಡ ಪಾತ್ರವಾಗ್ತದೆ. ಹಾಗಾದ್ರೆ ಈ ಸಾಂಪ್ರದಾಯಿಕ ಆಚರಣೆ ಯಾವುದು? ಈ ರಿಪೋರ್ಟ್ ನೋಡಿ. ನಮ್ಮ ನಾಡಿನ ಸಂಸ್ಕೃತಿ ಬಿಂಬಿಸುವಂತಹ ಸಾಕಷ್ಟು ಒಂದು ಹಬ್ಬಗಳಿರ್ತವೆ. ಅದೇ ರೀತಿಯಾಗಿ ಕಾರ ಹುಣ್ಣಿಮೆಗೆ ರೈತರೆಲ್ಲರೂ ಎತ್ತುಗಳನ್ನ ಶೃಂಗಾರ ಮಾಡಿ ಕಾರ ಹುಣ್ಣಿಮೆ ಮಾಡುವಂತದ್ದು ಕೂಡ ಸಾಮಾನ್ಯವಾದಂಥದ್ದು, ತಮಗೂ ಎಲ್ಲರಿಗೆ ಗೊತ್ತಿರತಕ್ಕಂತ ವಿಷಯ. ಆದರೆ ಎಮ್ಮಿಗಳನ್ನ ಶೃಂಗಾರ ಮಾಡಿ ಅವುಗಳನ್ನ ಮೆರವಣಿಗೆ ಮಾಡುವಂತಹದ್ದು ಕೂಡ ಇವತ್ತಿನ ದಿವಸ ಬಹಳಷ್ಟು ಒಂದು ಬಾಗಲಕೋಟೆ ನಗರದಲ್ಲಿ ವಿಶೇಷವಾಗಿದೆ ಅಂತಾನೆ ಹೇಳ್ಬೋದು. ಈಗೇನಂತಂದ್ರೆ ಏನು ಪ್ರತಿದಿನ ಇವರಿಗೆ ಜೀವನ ನಡೆಸೋದಕ್ಕೆ ಹಾಲನ್ನ ಕರೆಯುವುದರ ಮುಖಾಂತರ ಗೌಳಿಗಳು ಎಮ್ಮಿಗಳೇ ಲಕ್ಷ್ಮಿ ಅನ್ನುವಂಥದ್ದು ಕೂಡ ತಲೆಯಲ್ಲಿಟ್ಕೊಂಡು ಇವತ್ತಿನ ದಿನ ಏನು ಎಲ್ಲರೂ ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮಿಯ ಪೂಜೆ ಮಾಡುವಂತದ್ದಾಗತ್ತೆ. ಆದ್ರೆ ಇವರ ಒಂದು ಗೌಳಿಗಳ ಲಕ್ಷ್ಮಿನೇ ಈ ಎಮ್ಮೆಗಳ ಅನ್ನುವಂಥದ್ದು ಕೂಡ ಈಗಾಗಲೇ ಅವ್ರು ಹೇಳುವಂತದ್ದು. ಯಾಕಂತಂದ್ರೆ ಇವರಿಗೆ ಇದರಿಂದ ಉಪಜೀವನ ನಡೀತೆ. ಹಾಗಾಗಿ ನಮ್ಮ ಲಕ್ಷ್ಮಿ ಈ ಎಮ್ಮೆಗಳೇ. ಹಾಗಾಗಿ ಇವುಗಳನ್ನ ನಾವು ಲಕ್ಷ್ಮೀ ದೇವಿ ಅಂತ ಪೂಜೆ ಮಾಡೋದ್ರ ಮುಖಾಂತರ ಇವುಗಳನ್ನ ಸುಂದರವಾಗಿ ಏನು ಶೃಂಗಾರ ಮಾಡ್ತಾರೆ. ಏನು ನೋಡಬಹುದು, ಈಗ ನಾವೀಗಾಗಲೇ ಕವಡಿಯ ಒಂದು ಮಗಡೆಗಳನ್ನು ಹಾಕೋದ್ರ ಜೊತೆಗೆ ಹಣೆಪಟ್ಟಿಗಳನ್ನ ಹಾಕುವಂತದ್ದಾಗಿರ್ಬೋದು, ಅವು ಕೋಡೆಗಳನ್ನ ಶೃಂಗಾರ ಮಾಡುವಂತದ್ದಾಗಿರ್ಬೋದು, ಅವುಗಳಿಗೆ ಗಂಟಿಗಳನ್ನ ಕಟ್ಟುವ. ಒಟ್ಟಿನಲ್ಲಿ ಕಾರ ಹುಣ್ಣಿಮೆಯಲ್ಲಿ ಎತ್ತುಗಳನ್ನು ಯಾವ ರೀತಿ ಶೃಂಗಾರ ಮಾಡ್ತಾರೆ ಅದೇ ರೀತಿಯಾಗಿ ಎಮ್ಮೆಗಳನ್ನ ಶೃಂಗಾರ ಮಾಡಿ ಈ ಗೌಳಿ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆಯುವಂತ ಈ ಒಂದು ಆಚರಣೆ ಎಲ್ಲರ ಗಮನ ಸೆಳೆಯುತ್ತೆ. ಆಧುನಿಕತೆಯತ್ತ ಸಾಗ್ತಾ ಇರುವಂತ ಇವತ್ತಿನ ಸಂದರ್ಭದಲ್ಲಿ ಈ ಸಾಂಪ್ರದಾಯಿಕ ಆಚರಣೆ ಎಲ್ಲರ ಮೆಚ್ಚುಗೆ ಕೂಡ ಪಾತ್ರವಾಗ್ತದೆ. ಹಾಗಾದ್ರೆ ಈ ಸಾಂಪ್ರದಾಯಿಕ ಆಚರಣೆ ಯಾವುದು? ಈ ರಿಪೋರ್ಟ್ ನೋಡಿ. ನಮ್ಮ ನಾಡಿನ ಸಂಸ್ಕೃತಿ ಬಿಂಬಿಸುವಂತಹ ಸಾಕಷ್ಟು ಒಂದು ಹಬ್ಬಗಳಿರ್ತವೆ. ಅದೇ ರೀತಿಯಾಗಿ ಕಾರ ಹುಣ್ಣಿಮೆಗೆ ರೈತರೆಲ್ಲರೂ ಎತ್ತುಗಳನ್ನ ಶೃಂಗಾರ ಮಾಡಿ ಕಾರ ಹುಣ್ಣಿಮೆ ಮಾಡುವಂತದ್ದು ಕೂಡ ಸಾಮಾನ್ಯವಾದಂಥದ್ದು, ತಮಗೂ ಎಲ್ಲರಿಗೆ ಗೊತ್ತಿರತಕ್ಕಂತ ವಿಷಯ. ಆದರೆ ಎಮ್ಮಿಗಳನ್ನ ಶೃಂಗಾರ ಮಾಡಿ ಅವುಗಳನ್ನ ಮೆರವಣಿಗೆ ಮಾಡುವಂತಹದ್ದು ಕೂಡ ಇವತ್ತಿನ ದಿವಸ ಬಹಳಷ್ಟು ಒಂದು ಬಾಗಲಕೋಟೆ ನಗರದಲ್ಲಿ ವಿಶೇಷವಾಗಿದೆ ಅಂತಾನೆ ಹೇಳ್ಬೋದು. ಈಗೇನಂತಂದ್ರೆ ಏನು ಪ್ರತಿದಿನ ಇವರಿಗೆ ಜೀವನ ನಡೆಸೋದಕ್ಕೆ ಹಾಲನ್ನ ಕರೆಯುವುದರ ಮುಖಾಂತರ ಗೌಳಿಗಳು ಎಮ್ಮಿಗಳೇ ಲಕ್ಷ್ಮಿ ಅನ್ನುವಂಥದ್ದು ಕೂಡ ತಲೆಯಲ್ಲಿಟ್ಕೊಂಡು ಇವತ್ತಿನ ದಿನ ಏನು ಎಲ್ಲರೂ ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮಿಯ ಪೂಜೆ ಮಾಡುವಂತದ್ದಾಗತ್ತೆ. ಆದ್ರೆ ಇವರ ಒಂದು ಗೌಳಿಗಳ ಲಕ್ಷ್ಮಿನೇ ಈ ಎಮ್ಮೆಗಳ ಅನ್ನುವಂಥದ್ದು ಕೂಡ ಈಗಾಗಲೇ ಅವ್ರು ಹೇಳುವಂತದ್ದು. ಯಾಕಂತಂದ್ರೆ ಇವರಿಗೆ ಇದರಿಂದ ಉಪಜೀವನ ನಡೀತೆ. ಹಾಗಾಗಿ ನಮ್ಮ ಲಕ್ಷ್ಮಿ ಈ ಎಮ್ಮೆಗಳೇ. ಹಾಗಾಗಿ ಇವುಗಳನ್ನ ನಾವು ಲಕ್ಷ್ಮೀ ದೇವಿ ಅಂತ ಪೂಜೆ ಮಾಡೋದ್ರ ಮುಖಾಂತರ ಇವುಗಳನ್ನ ಸುಂದರವಾಗಿ ಏನು ಶೃಂಗಾರ ಮಾಡ್ತಾರೆ. ಏನು ನೋಡಬಹುದು, ಈಗ ನಾವೀಗಾಗಲೇ ಕವಡಿಯ ಒಂದು ಮಗಡೆಗಳನ್ನ ಹಾಕೋದ್ರ ಜೊತೆಗೆ ಹಣೆಪಟ್ಟಿಗಳನ್ನ ಹಾಕುವಂತದ್ದಾಗಿರ್ಬೋದು, ಅವು ಕೋಡೆಗಳನ್ನ ಶೃಂಗಾರ ಮಾಡುವಂತದ್ದಾಗಿರ್ಬೋದು, ಅವುಗಳಿಗೆ ಗಂಟಿಗಳನ್ನ ಕಟ್ಟುವ. ಒಟ್ಟಿನಲ್ಲಿ ಕಾರ ಹುಣ್ಣಿಮೆಯಲ್ಲಿ ಎತ್ತುಗಳನ್ನು ಯಾವ ರೀತಿ ಶೃಂಗಾರ ಮಾಡ್ತಾರೆ ಅದೇ ರೀತಿಯಾಗಿ ಎಮ್ಮೆಗಳನ್ನ ಶೃಂಗಾರ ಮಾಡಿ ಈ ಗೌಳಿ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆಯುವಂತ ಈ ಒಂದು ಆಚರಣೆ ಎಲ್ಲರ ಗಮನ ಸೆಳೆಯುತ್ತೆ. ಆಧುನಿಕತೆಯತ್ತ ಸಾಗ್ತಾ ಇರುವಂತ ಇವತ್ತಿನ ಸಂದರ್ಭದಲ್ಲಿ ಈ ಸಾಂಪ್ರದಾಯಿಕ ಆಚರಣೆ ಎಲ್ಲರ ಮೆಚ್ಚುಗೆ ಕೂಡ ಪಾತ್ರವಾಗ್ತದೆ. ಹಾಗಾದ್ರೆ ಈ ಸಾಂಪ್ರದಾಯಿಕ ಆಚರಣೆ ಯಾವುದು? ಈ ರಿಪೋರ್ಟ್ ನೋಡಿ. ನಮ್ಮ ನಾಡಿನ ಸಂಸ್ಕೃತಿ ಬಿಂಬಿಸುವಂತಹ ಸಾಕಷ್ಟು ಒಂದು ಹಬ್ಬಗಳಿರ್ತವೆ. ಅದೇ ರೀತಿಯಾಗಿ ಕಾರ ಹುಣ್ಣಿಮೆಗೆ ರೈತರೆಲ್ಲರೂ ಎತ್ತುಗಳನ್ನ ಶೃಂಗಾರ ಮಾಡಿ ಕಾರ ಹುಣ್ಣಿಮೆ ಮಾಡುವಂತದ್ದು ಕೂಡ ಸಾಮಾನ್ಯವಾದಂಥದ್ದು, ತಮಗೂ ಎಲ್ಲರಿಗೆ ಗೊತ್ತಿರತಕ್ಕಂತ ವಿಷಯ. ಆದರೆ ಎಮ್ಮಿಗಳನ್ನ ಶೃಂಗಾರ ಮಾಡಿ ಅವುಗಳನ್ನ ಮೆರವಣಿಗೆ ಮಾಡುವಂತಹದ್ದು ಕೂಡ ಇವತ್ತಿನ ದಿವಸ ಬಹಳಷ್ಟು ಒಂದು ಬಾಗಲಕೋಟೆ ನಗರದಲ್ಲಿ ವಿಶೇಷವಾಗಿದೆ ಅಂತಾನೆ ಹೇಳ್ಬೋದು. ಈಗೇನಂತಂದ್ರೆ ಏನು ಪ್ರತಿದಿನ ಇವರಿಗೆ ಜೀವನ ನಡೆಸೋದಕ್ಕೆ ಹಾಲನ್ನ ಕರೆಯುವುದರ ಮುಖಾಂತರ ಗೌಳಿಗಳು ಎಮ್ಮಿಗಳೇ ಲಕ್ಷ್ಮಿ ಅನ್ನುವಂಥದ್ದು ಕೂಡ ತಲೆಯಲ್ಲಿಟ್ಕೊಂಡು ಇವತ್ತಿನ ದಿನ ಏನು ಎಲ್ಲರೂ ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮಿಯ ಪೂಜೆ ಮಾಡುವಂತದ್ದಾಗತ್ತೆ. ಆದ್ರೆ ಇವರ ಒಂದು ಗೌಳಿಗಳ ಲಕ್ಷ್ಮಿನೇ ಈ ಎಮ್ಮೆಗಳ ಅನ್ನುವಂಥದ್ದು ಕೂಡ ಈಗಾಗಲೇ ಅವ್ರು ಹೇಳುವಂತದ್ದು. ಯಾಕಂತಂದ್ರೆ ಇವರಿಗೆ ಇದರಿಂದ ಉಪಜೀವನ ನಡೀತೆ. ಹಾಗಾಗಿ ನಮ್ಮ ಲಕ್ಷ್ಮಿ ಈ ಎಮ್ಮೆಗಳೇ. ಹಾಗಾಗಿ ಇವುಗಳನ್ನ ನಾವು ಲಕ್ಷ್ಮೀ ದೇವಿ ಅಂತ ಪೂಜೆ ಮಾಡೋದ್ರ ಮುಖಾಂತರ ಇವುಗಳನ್ನ ಸುಂದರವಾಗಿ ಏನು ಶೃಂಗಾರ ಮಾಡ್ತಾರೆ. ಏನು ನೋಡಬಹುದು, ಈಗ ನಾವೀಗಾಗಲೇ ಕವಡಿಯ ಒಂದು ಮಗಡೆಗಳನ್ನ ಹಾಕೋದ್ರ ಜೊತೆಗೆ ಹಣೆಪಟ್ಟಿಗಳನ್ನ ಹಾಕುವಂತದ್ದಾಗಿರ್ಬೋದು, ಅವು ಕೋಡೆಗಳನ್ನ ಶೃಂಗಾರ ಮಾಡುವಂತದ್ದಾಗಿರ್ಬೋದು, ಅವುಗಳಿಗೆ ಗಂಟಿಗಳನ್ನ ಕಟ್ಟುವ. ಒಟ್ಟಿನಲ್ಲಿ ಕಾರ ಹುಣ್ಣಿಮೆಯಲ್ಲಿ ಎತ್ತುಗಳನ್ನು ಯಾವ ರೀತಿ ಶೃಂಗಾರ ಮಾಡ್ತಾರೆ ಅದೇ ರೀತಿಯಾಗಿ ಎಮ್ಮೆಗಳನ್ನ ಶೃಂಗಾರ ಮಾಡಿ ಈ ಗೌಳಿ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆಯುವಂತ ಈ ಒಂದು ಆಚರಣೆ ಎಲ್ಲರ ಗಮನ ಸೆಳೆಯುತ್ತೆ.
ಆಧುನಿಕತೆಯತ್ತ ಸಾಗ್ತಾ ಇರುವಂತ ಇವತ್ತಿನ ಸಂದರ್ಭದಲ್ಲಿ ಈ ಸಾಂಪ್ರದಾಯಿಕ ಆಚರಣೆ ಎಲ್ಲರ ಮೆಚ್ಚುಗೆ ಕೂಡ ಪಾತ್ರವಾಗ್ತದೆ. ಹಾಗಾದ್ರೆ ಈ ಸಾಂಪ್ರದಾಯಿಕ ಆಚರಣೆ ಯಾವುದು? ಈ ರಿಪೋರ್ಟ್ ನೋಡಿ. ನಮ್ಮ ನಾಡಿನ ಸಂಸ್ಕೃತಿ ಬಿಂಬಿಸುವಂತಹ ಸಾಕಷ್ಟು ಒಂದು ಹಬ್ಬಗಳಿರ್ತವೆ. ಅದೇ ರೀತಿಯಾಗಿ ಕಾರ ಹುಣ್ಣಿಮೆಗೆ ರೈತರೆಲ್ಲರೂ ಎತ್ತುಗಳನ್ನ ಶೃಂಗಾರ ಮಾಡಿ ಕಾರ ಹುಣ್ಣಿಮೆ ಮಾಡುವಂತದ್ದು ಕೂಡ ಸಾಮಾನ್ಯವಾದಂಥದ್ದು, ತಮಗೂ ಎಲ್ಲರಿಗೆ ಗೊತ್ತಿರತಕ್ಕಂತ ವಿಷಯ. ಆದರೆ ಎಮ್ಮಿಗಳನ್ನ ಶೃಂಗಾರ ಮಾಡಿ ಅವುಗಳನ್ನ ಮೆರವಣಿಗೆ ಮಾಡುವಂತಹದ್ದು ಕೂಡ ಇವತ್ತಿನ ದಿವಸ ಬಹಳಷ್ಟು ಒಂದು ಬಾಗಲಕೋಟ್ ನಗರದಲ್ಲಿ ವಿಶೇಷವಾಗಿದೆ ಅಂತಾನೆ ಹೇಳ್ಬೋದು. ಈಗೇನಂತಂದ್ರೆ ಏನು ಪ್ರತಿದಿನ ಇವರಿಗೆ ಜೀವನ ನಡೆಸೋದಕ್ಕೆ ಹಾಲನ್ನ ಕರೆಯುವುದರ ಮುಖಾಂತರ ಗೌಳಿಗಳು ಎಮ್ಮಿಗಳೇ ಲಕ್ಷ್ಮಿ ಅನ್ನುವಂಥದ್ದು ಕೂಡ ತಲೆಯಲ್ಲಿಟ್ಕೊಂಡು ಇವತ್ತಿನ ದಿನ ಏನು ಎಲ್ಲರೂ ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮಿಯ ಪೂಜೆ ಮಾಡುವಂತದ್ದಾಗತ್ತೆ. ಆದ್ರೆ ಇವರ ಒಂದು ಗೌಳಿಗಳ ಲಕ್ಷ್ಮಿನೇ ಈ ಎಮ್ಮೆಗಳ ಅನ್ನುವಂಥದ್ದು ಕೂಡ ಈಗಾಗಲೇ ಅವ್ರು ಹೇಳುವಂತದ್ದು. ಯಾಕಂತಂದ್ರೆ ಇವರಿಗೆ ಇದರಿಂದ ಉಪಜೀವನ ನಡೀತೆ. ಹಾಗಾಗಿ ನಮ್ಮ ಲಕ್ಷ್ಮಿ ಈ ಎಮ್ಮೆಗಳೇ. ಹಾಗಾಗಿ ಇವುಗಳನ್ನ ನಾವು ಲಕ್ಷ್ಮೀ ದೇವಿ ಅಂತ ಪೂಜೆ ಮಾಡೋದ್ರ ಮುಖಾಂತರ ಇವುಗಳನ್ನ ಸುಂದರವಾಗಿ ಏನು ಶೃಂಗಾರ ಮಾಡ್ತಾರೆ. ಏನು ನೋಡಬಹುದು, ಈಗ ನಾವೀಗಾಗಲೇ ಕವಡಿಯ ಒಂದು ಮಗಡೆಗಳನ್ನು ಹಾಕೋದ್ರ ಜೊತೆಗೆ ಹಣೆಪಟ್ಟಿಗಳನ್ನ ಹಾಕುವಂತದ್ದಾಗಿರ್ಬೋದು, ಅವು ಕೋಡುಗಳನ್ನ ಶೃಂಗಾರ ಮಾಡುವಂತದ್ದಾಗಿರ್ಬೋದು, ಅವುಗಳಿಗೆ ಗಂಟಿಗಳನ್ನ ಕಟ್ಟುವ. ಒಟ್ಟಿನಲ್ಲಿ ಕಾರ ಹುಣ್ಣಿಮೆಯಲ್ಲಿ ಎತ್ತುಗಳನ್ನು ಯಾವ ರೀತಿ ಶೃಂಗಾರ ಮಾಡ್ತಾರೆ ಅದೇ ರೀತಿಯಾಗಿ ಎಮ್ಮೆಗಳನ್ನ ಶೃಂಗಾರ ಮಾಡಿ ಈ ಗೌಳಿ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆಯುವಂತ ಈ ಒಂದು ಆಚರಣೆ ಎಲ್ಲರ ಗಮನ ಸೆಳೆಯುತ್ತೆ. ಆಧುನಿಕತೆಯತ್ತ ಸಾಗ್ತಾ ಇರುವಂತ ಇವತ್ತಿನ ಸಂದರ್ಭದಲ್ಲಿ ಈ ಸಾಂಪ್ರದಾಯಿಕ ಆಚರಣೆ ಎಲ್ಲರ ಮೆಚ್ಚುಗೆ ಕೂಡ ಪಾತ್ರವಾಗ್ತದೆ. ಹಾಗಾದ್ರೆ ಈ ಸಾಂಪ್ರದಾಯಿಕ ಆಚರಣೆ ಯಾವುದು? ಈ ರಿಪೋರ್ಟ್ ನೋಡಿ. ನಮ್ಮ ನಾಡಿನ ಸಂಸ್ಕೃತಿ ಬಿಂಬಿಸುವಂತಹ ಸಾಕಷ್ಟು ಒಂದು ಹಬ್ಬಗಳಿರ್ತವೆ. ಅದೇ ರೀತಿಯಾಗಿ ಕಾರ ಹುಣ್ಣಿಮೆಗೆ ರೈತರೆಲ್ಲರೂ ಎತ್ತುಗಳನ್ನ ಶೃಂಗಾರ ಮಾಡಿ ಕಾರ ಹುಣ್ಣಿಮೆ ಮಾಡುವಂತದ್ದು ಕೂಡ ಸಾಮಾನ್ಯವಾದಂಥದ್ದು, ತಮಗೂ ಎಲ್ಲರಿಗೆ ಗೊತ್ತಿರತಕ್ಕಂತ ವಿಷಯ. ಆದರೆ ಎಮ್ಮಿಗಳನ್ನ ಶೃಂಗಾರ ಮಾಡಿ ಅವುಗಳನ್ನ ಮೆರವಣಿಗೆ ಮಾಡುವಂತಹದ್ದು ಕೂಡ ಇವತ್ತಿನ ದಿವಸ ಬಹಳಷ್ಟು ಒಂದು ಬಾಗಲಕೋಟ್ ನಗರದಲ್ಲಿ ವಿಶೇಷವಾಗಿದೆ ಅಂತಾನೆ ಹೇಳ್ಬೋದು. ಈಗೇನಂತಂದ್ರೆ ಏನು ಪ್ರತಿದಿನ ಇವರಿಗೆ ಜೀವನ ನಡೆಸೋದಕ್ಕೆ ಹಾಲನ್ನ ಕರೆಯುವುದರ ಮುಖಾಂತರ ಗೌಳಿಗಳು ಎಮ್ಮಿಗಳೇ ಲಕ್ಷ್ಮಿ ಅನ್ನುವಂಥದ್ದು ಕೂಡ ತಲೆಯಲ್ಲಿಟ್ಕೊಂಡು ಇವತ್ತಿನ ದಿನ ಏನು ಎಲ್ಲರೂ ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮಿಯ ಪೂಜೆ ಮಾಡುವಂತದ್ದಾಗತ್ತೆ. ಆದ್ರೆ ಇವರ ಒಂದು ಗೌಳಿಗಳ ಲಕ್ಷ್ಮಿನೇ ಈ ಎಮ್ಮೆಗಳ ಅನ್ನುವಂಥದ್ದು ಕೂಡ ಈಗಾಗಲೇ ಅವ್ರು ಹೇಳುವಂತದ್ದು. ಯಾಕಂತಂದ್ರೆ ಇವರಿಗೆ ಇದರಿಂದ ಉಪಜೀವನ ನಡೀತೆ. ಹಾಗಾಗಿ ನಮ್ಮ ಲಕ್ಷ್ಮಿ ಈ ಎಮ್ಮೆಗಳೇ. ಹಾಗಾಗಿ ಇವುಗಳನ್ನ ನಾವು ಲಕ್ಷ್ಮೀ ದೇವಿ ಅಂತ ಪೂಜೆ ಮಾಡೋದ್ರ ಮುಖಾಂತರ ಇವುಗಳನ್ನ ಸುಂದರವಾಗಿ ಏನು ಶೃಂಗಾರ ಮಾಡ್ತಾರೆ. ಏನು ನೋಡಬಹುದು, ಈಗ ನಾವೀಗಾಗಲೇ ಕವಡಿಯ ಒಂದು ಮಗಡೆಗಳನ್ನು ಹಾಕೋದ್ರ ಜೊತೆಗೆ ಹಣೆಪಟ್ಟಿಗಳನ್ನ ಹಾಕುವಂತದ್ದಾಗಿರ್ಬೋದು, ಅವು ಕೋಡುಗಳನ್ನ ಶೃಂಗಾರ ಮಾಡುವಂತದ್ದಾಗಿರ್ಬೋದು, ಅವುಗಳಿಗೆ ಗಂಟಿಗಳನ್ನ ಕಟ್ಟುವ. ಒಟ್ಟಿನಲ್ಲಿ ಕಾರ ಹುಣ್ಣಿಮೆಯಲ್ಲಿ ಎತ್ತುಗಳನ್ನು ಯಾವ ರೀತಿ ಶೃಂಗಾರ ಮಾಡ್ತಾರೆ ಅದೇ ರೀತಿಯಾಗಿ ಎಮ್ಮೆಗಳನ್ನ ಶೃಂಗಾರ ಮಾಡಿ ಈ ಗೌಳಿ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆಯುವಂತ ಈ ಒಂದು ಆಚರಣೆ ಎಲ್ಲರ ಗಮನ ಸೆಳೆಯುತ್ತೆ. ಆಧುನಿಕತೆಯತ್ತ ಸಾಗ್ತಾ ಇರುವಂತ ಇವತ್ತಿನ ಸಂದರ್ಭದಲ್ಲಿ ಈ ಸಾಂಪ್ರದಾಯಿಕ ಆಚರಣೆ ಎಲ್ಲರ ಮೆಚ್ಚುಗೆ ಕೂಡ ಪಾತ್ರವಾಗ್ತದೆ. ಹಾಗಾದ್ರೆ ಈ ಸಾಂಪ್ರದಾಯಿಕ ಆಚರಣೆ ಯಾವುದು? ಈ ರಿಪೋರ್ಟ್ ನೋಡಿ. ನಮ್ಮ ನಾಡಿನ ಸಂಸ್ಕೃತಿ ಬಿಂಬಿಸುವಂತಹ ಸಾಕಷ್ಟು ಒಂದು ಹಬ್ಬಗಳಿರ್ತವೆ. ಅದೇ ರೀತಿಯಾಗಿ ಕಾರ ಹುಣ್ಣಿಮೆಗೆ ರೈತರೆಲ್ಲರೂ ಎತ್ತುಗಳನ್ನ ಶೃಂಗಾರ ಮಾಡಿ ಕಾರ ಹುಣ್ಣಿಮೆ ಮಾಡುವಂತದ್ದು ಕೂಡ ಸಾಮಾನ್ಯವಾದಂಥದ್ದು, ತಮಗೂ ಎಲ್ಲರಿಗೆ ಗೊತ್ತಿರತಕ್ಕಂತ ವಿಷಯ. ಆದರೆ ಎಮ್ಮಿಗಳನ್ನ ಶೃಂಗಾರ ಮಾಡಿ ಅವುಗಳನ್ನ ಮೆರವಣಿಗೆ ಮಾಡುವಂತಹದ್ದು ಕೂಡ ಇವತ್ತಿನ ದಿವಸ ಬಹಳಷ್ಟು ಒಂದು ಬಾಗಲಕೋಟ್ ನಗರದಲ್ಲಿ ವಿಶೇಷವಾಗಿದೆ ಅಂತಾನೆ ಹೇಳ್ಬೋದು. ಈಗೇನಂತಂದ್ರೆ ಏನು ಪ್ರತಿದಿನ ಇವರಿಗೆ ಜೀವನ ನಡೆಸೋದಕ್ಕೆ ಹಾಲನ್ನ ಕರೆಯುವುದರ ಮುಖಾಂತರ ಗೌಳಿಗಳು ಎಮ್ಮಿಗಳೇ ಲಕ್ಷ್ಮಿ ಅನ್ನುವಂಥದ್ದು ಕೂಡ ತಲೆಯಲ್ಲಿಟ್ಕೊಂಡು ಇವತ್ತಿನ ದಿನ ಏನು ಎಲ್ಲರೂ ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮಿಯ ಪೂಜೆ ಮಾಡುವಂತದ್ದಾಗತ್ತೆ. ಆದ್ರೆ ಇವರ ಒಂದು ಗೌಳಿಗಳ ಲಕ್ಷ್ಮಿನೇ ಈ ಎಮ್ಮೆಗಳ ಅನ್ನುವಂಥದ್ದು ಕೂಡ ಈಗಾಗಲೇ ಅವ್ರು ಹೇಳುವಂತದ್ದು. ಯಾಕಂತಂದ್ರೆ ಇವರಿಗೆ ಇದರಿಂದ ಉಪಜೀವನ ನಡೀತೆ. ಹಾಗಾಗಿ ನಮ್ಮ ಲಕ್ಷ್ಮಿ ಈ ಎಮ್ಮೆಗಳೇ. ಹಾಗಾಗಿ ಇವುಗಳನ್ನ ನಾವು ಲಕ್ಷ್ಮೀ ದೇವಿ ಅಂತ ಪೂಜೆ ಮಾಡೋದ್ರ ಮುಖಾಂತರ ಇವುಗಳನ್ನ ಸುಂದರವಾಗಿ ಏನು ಶೃಂಗಾರ ಮಾಡ್ತಾರೆ. ಏನು ನೋಡಬಹುದು, ಈಗ ನಾವೀಗಾಗಲೇ ಕವಡಿಯ ಒಂದು ಮಗಡೆಗಳನ್ನ ಹಾಕೋದ್ರ ಜೊತೆಗೆ ಹಣೆಪಟ್ಟಿಗಳನ್ನ ಹಾಕುವಂತದ್ದಾಗಿರ್ಬೋದು, ಅವು ಕೋಡುಗಳನ್ನ ಶೃಂಗಾರ ಮಾಡುವಂತದ್ದಾಗಿರ್ಬೋದು, ಅವುಗಳಿಗೆ ಗಂಟಿಗಳನ್ನ ಕಟ್ಟುವ. ಒಟ್ಟಿನಲ್ಲಿ ಕಾರ ಹುಣ್ಣಿಮೆಯಲ್ಲಿ ಎತ್ತುಗಳನ್ನು ಯಾವ ರೀತಿ ಶೃಂಗಾರ ಮಾಡ್ತಾರೆ ಅದೇ ರೀತಿಯಾಗಿ ಎಮ್ಮೆಗಳನ್ನ ಶೃಂಗಾರ ಮಾಡಿ ಈ ಗೌಳಿ